ದೀಪಾವಳಿಗೆ ಸಿಹಿ ಅಲ್ಲ, ಬರೀ ಕಹಿ. ಸಕ್ಕರೆ ದರ 65ಕ್ಕೆ ಜಂಪ್. ಸ್ನೇಹಿತರೆ ನಮಸ್ಕಾರ. ದಸರಾ ದೀಪಾವಳಿ ಹಬ್ಬ ಹತ್ತಿರ ಬರ್ತಿದೆ. ಹಬ್ಬ ಅಂದ್ರೆ ಮನೆಯಲ್ಲಿ ಸಿಹಿ ತಿಂಡಿ ಮಾಡೋದು, ಮಕ್ಕಳಿಗೆ ಚಾಕ್ಲೇಟ್ ಕೊಡುವುದು ತುಂಬಾ ಕಾಮನ್. ಆದ್ರೆ ಈ ಸಲ ಹಬ್ಬದ ಮುಂಚೆಯೇ ಜನಸಾಮಾನ್ಯರ ಬಾಯಿಗೆ ದೊಡ್ಡ ಕಹಿ ಅನುಭವ ಸಿಗ್ತಿದೆ. ಹೌದು, ಪೆಟ್ರೋಲ್ ಬೆಲೆ ಏರಿತು, ಗ್ಯಾಸ್ ಸಿಲಿಂಡರ್ ಬೆಲೆ ಮುಗಿಲು ಮುಟ್ಟಿತು. ಈಗ ನಿಮ್ಮ ಅಡುಗೆ ಮನೆಯಲ್ಲಿರುವ ಸಕ್ಕರೆಗೂ ಬೆಂಕಿ ಬಿದ್ದಿದೆ. ಕೇವಲ ಒಂದು ತಿಂಗಳಲ್ಲಿ ಸಕ್ಕರೆ ಬೆಲೆ ಕೆಜಿಗೆ ಬರೋಬ್ಬರಿ 20 ರೂಪಾಯಿ ಏರಿಕೆಯಾಗಿದೆ. ಇದು ತ್ರಿವರ್ಣ ನ್ಯೂಸ್. ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಗ್ರಾಹಕರ ವ್ಯವಹಾರಗಳ ಇಲಾಖೆ ನೀಡಿರುವ ಅಂಕಿ ಅಂಶಗಳನ್ನು ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಜುಲೈ 21ರಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ 1 ಕೆಜಿ ಸಕ್ಕರೆಯ ಬೆಲೆ ಬರೀ 45 ರೂಪಾಯಿ ಇತ್ತು. ಜುಲೈ 31ರ ವೇಳೆಗೆ ಅದು 50 ರೂಪಾಯಿಗೆ ಏರಿ. ಆದ್ರೆ ಈಗ ಈ ಶುಕ್ರವಾರದ ಹೊತ್ತಿಗೆ ಈ ಬೆಲೆ ಬರೋಬ್ಬರಿ 65 ರೂಪಾಯಿಗೆ ತಲುಪಿದೆ. ಅಂದರೆ ದಿನಬಳಕೆಯ ಸಕ್ಕರೆಯಿಂದ ಹಿಡಿದು ನೀವು ತರುವ ಕ್ಯಾಡ್ಬರಿ, ಕಿಟ್ ಕ್ಯಾಟ್, ಫೆರೋರೋ ರೋಚರ್ ಚಾಕ್ಲೇಟ್ ಗಳ ಬೆಲೆಯೂ ಈಗ ಹೆಚ್ಚಾಗುವ ಮುನ್ಸೂಚನೆ ಸಿಗ್ತಿದೆ. ಇದಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಡ್ಯಾಮೇಜ್ ಕಂಟ್ರೋಲ್ ಅಥವಾ ಕಂಪನಿಗಳ ಸ್ಟ್ರಾಟಜಿ ಹೊರಬಿದ್ದಿರೋದು ಎಲ್ಲಿ ಅಂದ್ರೆ ಫ್ಯಾಕ್ಟರಿ ದರದಲ್ಲಿ. ಅಂದರೆ GST ಮತ್ತು ಮಾರಾಟ ತೆರಿಗೆಯನ್ನು ಹೊರತುಪಡಿಸಿ ಸಕ್ಕರೆ ಕಾರ್ಖಾನೆಗಳು ಮಾರಾಟ ಮಾಡುವ ಬೆಲೆಯಲ್ಲಿ ಭಾರಿ ಜಂಪ್ ಆಗಿದೆ. ಆಗಸ್ಟ್ 1ರಂದು ಉತ್ತರ ಪ್ರದೇಶದಲ್ಲಿ ಕೆಜಿಗೆ 45 ರೂಪಾಯಿ ಇದ್ದ ಫ್ಯಾಕ್ಟರಿ ರೇಟ್ ಆಗಸ್ಟ್ 20ರ ವೇಳೆಗೆ 60 ರೂಪಾಯಿಗೆ ತಲುಪಿದೆ. ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲೂ 46 ರೂಪಾಯಿ ಇದ್ದಿದ್ದು ಈಗ 64 ರೂಪಾಯಿಗೆ ಏರಿಕೆಯಾಗಿದೆ. ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇರುವ ಬಿಗ್ ಕ್ವೆಶ್ಚನ್ ಏನಂದ್ರೆ, ಸಕ್ಕರೆ ಬೆಲೆ ಯಾಕೆ ಹಿಂಗೆ ಏರ್ತಾ ಇದೆ? ಕೇಂದ್ರ ಸರ್ಕಾರ ಎಥನಾಲ್ ಉತ್ಪಾದನೆಗೆ ಸಕ್ಕರೆಯನ್ನು ಬಳಸಿಕೊಳ್ತಿರೋದೇ ಇದಕ್ಕೆ ಕಾರಣನಾ? ಇನ್ನೊಂದು ದೊಡ್ಡ ಟ್ವಿಸ್ಟ್ ಅಂದ್ರೆ, ಕೇವಲ ಎಥನಾಲ್ ಒಂದೇ ಇದಕ್ಕೆ ಕಾರಣವಲ್ಲ, ಇದರ ಅಸಲಿ ಬ್ಯಾಕ್ ಗ್ರೌಂಡ್ ಬೇರೆ ಇದೆ. ಕಳೆದ ವರ್ಷದ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗುಜರಾತ್ ನಲ್ಲಿ ಬಂದ ಭಾರೀ ಮಳೆಯಿಂದಾಗಿ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿತ್ತು. ಇದರಿಂದಾಗಿ ದೇಶದಲ್ಲಿ ಸಕ್ಕರೆ ಉತ್ಪಾದನೆ ಭಾರೀ ಪ್ರಮಾಣದಲ್ಲಿ ಕುಸಿಯಿತು. ಕಳೆದ 9 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಸಕ್ಕರೆ ದಾಸ್ತಾನು ತಲುಪಿದೆ. ಆದ್ರೆ ಕಬ್ಬಿನ ಅಭಾವವಿದ್ದರೂ ಎಥನಾಲ್ ಉತ್ಪಾದನೆ ನಿಲ್ಲಿಸಲಿಲ್ಲ. ಯಾಕೆ? OMC ಕಂಪನಿಗಳ ಜೊತೆಗಿನ ಅಡ್ವಾನ್ಸ್ ಕಾಂಟ್ರಾಕ್ಟ್. ಸಕ್ಕರೆ ಕಾರ್ಖಾನೆಗಳು ಪ್ರತಿ ವರ್ಷ ತೈಲ ವಿತರಣಾ ಕಂಪನಿಗಳ ಜೊತೆ ಕೋಟ್ಯಾಂತರ ಲೀಟರ್ ಎಥನಾಲ್ ಪೂರೈಸಲು ಮುಂಗಡ ಒಪ್ಪಂದ ಮಾಡಿಕೊಂಡಿರುತ್ತವೆ. ಕಬ್ಬಿನ ಇಳುವರಿ ಕುಸಿದರೂ ಈ ಒಪ್ಪಂದ ಮುರಿದರೆ ಕಾರ್ಖಾನೆಗಳಿಗೆ ಭಾರೀ ದಂಡ ಬೀಳುವ ಭಯವಿತ್ತು. E20 ಟಾರ್ಗೆಟ್ -20% ಎಥನಾಲ್ ಬ್ಲೆಂಡಿಂಗ್. ಕೇಂದ್ರ ಸರ್ಕಾರವು 2025-26ರ ವೇಳೆಗೆ ಪೆಟ್ರೋಲ್ ನಲ್ಲಿ -20% ಎಥನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಹೊಂದಿತ್ತು. ಕಬ್ಬಿನ ಇಳುವರಿ -20ರಿಂದ 30% ಕಡಿಮೆ ಆದ್ರೂ ಸರ್ಕಾರ ಆರಂಭದಲ್ಲಿ ಎಥನಾಲ್ ಉತ್ಪಾದನೆಗೆ ನೀಡಿದ ಅನುಮತಿಯನ್ನ ತಕ್ಷಣವೇ ಹಿಂಪಡೆಯಲಿಲ್ಲ. ಈ ನೀತಿಯ ಸುತ್ತ ದೊಡ್ಡ ರಾಜಕೀಯ ಹೈಡ್ರಾಮಾ ಕೂಡ ನಡೆದಿದೆ. ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಎಥನಾಲ್ ಮತ್ತು ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ ಗಳ ಪರವಾಗಿ ದೀರ್ಘಕಾಲದಿಂದ ಬಲವಾಗಿ ಲಾಬಿ ಮಾಡುತ್ತಾ ಬಂದಿದ್ರು. ಆದ್ರೆ ಈ ನೀತಿಯಿಂದ ತಮ್ಮ ಕುಟುಂಬದ ಉದ್ಯಮಕ್ಕೆ ಲಾಭವಾಗುತ್ತದೆ ಎಂಬ ಆರೋಪಗಳು ಎದ್ದಾಗ ಎಥನಾಲ್ ನೀತಿಯು ಸಚಿವ ಸಂಪುಟ ಮತ್ತು ನೀತಿ ಆಯೋಗದ ಸಮಗ್ರ ತೀರ್ಮಾನ ದೇಶದ ಒಟ್ಟು ಎಥನಾಲ್ ಉತ್ಪಾದನೆಯಲ್ಲಿ ನನ್ನ ಕುಟುಂಬದ ಪಾಲು ಕೇವಲ 0.07% ಮಾತ್ರ ಎಂದು ಸ್ಪಷ್ಟನೆ ನೀಡಿದ್ದರು. ಸರ್ಕಾರ ಕೂಡ ಸಕ್ಕರೆ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಸುಧಾರಿಸಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಕಬ್ಬಿನ ಬಾಕಿ ಹಣ ತಲುಪಿಸಲು ಈ ನೀತಿ ಸಹಕಾರಿ ಎಂದು ವಾದಿಸಿತ್ತು. ಆದ್ರೆ ಇಲ್ಲಿ ಸರ್ಕಾರ ಮಾಡಿದ ಎಡವಟ್ಟು ಏನಂದ್ರೆ, ಹವಾಮಾನ ವೈಪರೀತ್ಯ ಮತ್ತು ಕಬ್ಬಿನ ಅಭಾವವನ್ನ ಸೂಕ್ತ ಸಮಯದಲ್ಲಿ ಅಂದಾಜಿಸಲು ತಡ ಮಾಡಿದ್ದು. ಸಕ್ಕರೆ ಪಾಕದಿಂದ ಎಥನಾಲ್ ಮಾಡುವುದನ್ನು ತಡವಾಗಿ ನಿಲ್ಲಿಸಿ ಮೆಕ್ಕೆಜೋಳ ಮತ್ತು ಹಾನಿಗೊಳಗಾದ ಧಾನ್ಯ ಬಳಕೆಗೆ ಸೂಚಿಸಿತು. ಆದ್ರೆ ಈ ನಿರ್ಧಾರ ತಡವಾಗಿದ್ರಿಂದ ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಿಂದಾಗಿ ಬೆಲೆ ಕೆಜಿಗೆ 65ರವರೆಗೆ ಜಂಪ್ ಆಯಿತು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಹಬ್ಬದ ಸೀಸನ್ ಆರಂಭವಾಗುವ ಬೆನ್ನಲ್ಲೇ ಸಕ್ಕರೆ ಬೆಲೆ 65 ರೂಪಾಯಿ ತಲುಪಿರುವುದು ಪ್ರತಿಯೊಂದು ಕುಟುಂಬದ ಬಜೆಟ್ ಅನ್ನ ತಲೆಕೆಳಗಾಗಿಸಿದೆ. ಕೇಂದ್ರ ಸರ್ಕಾರ ತಕ್ಷಣವೇ ಮಾರುಕಟ್ಟೆಗೆ ಮಧ್ಯ ಪ್ರವೇಶಿಸಿ ಬೆಲೆ ನಿಯಂತ್ರಣಕ್ಕೆ ತರದಿದ್ರೆ ಹಬ್ಬದ ಸಂಭ್ರಮ ಸಾರ್ವಜನಿಕರಿಗೆ ಕಹಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ವೀಕ್ಷಕರೇ, ನಿಮ್ಮ ಪ್ರಕಾರ ಪೆಟ್ರೋಲ್, ಗ್ಯಾಸ್ ಮತ್ತು ಸಕ್ಕರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣವಾ? ನಿಮ್ಮ ಅಡುಗೆ ಮನೆಯ ಬಜೆಟ್ ಮೇಲೆ ಇದು ಎಷ್ಟು ಪ್ರಭಾವ ಬೀರಿದೆ? ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಮಸ್ಕಾರ.